ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ. ಏನಂದರೆ ನನಗೆ ಹುಷಾರೇ ಇಲ್ಲ, ಫುಲ್ ಕೋಲ್ಡ್, ಕಾಫ್, ಹಾಗೆ ಇದು ಹೆಣ್ಮಕ್ಳಿಗೆ ಮಾತ್ರ. ಸೊ ಇಟ್ ಈಸ್ ಲೈಕ್ ಅ ಹೀಟ್ ಬಾಡಿ ಆಗಿಬಿಟ್ಟಿದೆ ನನಗೆ ನೋಸಲ್ಲಿ ಬ್ಲಡ್ ಬರ್ತಾಯಿದೆ. ಅದು ಹಾಗೆ ಇಡೀ ಬಾಡಿ ಹೀಟ್ ಅದು ಗೊತ್ತಾಗ್ತಾಯಿದೆ ನನಗೆ, ಆಯಿತಾ. ಫುಲ್ ಡ್ರೈ ಆಗ್ತಿದೆ, ಏನೇನೋ ಆಗ್ತಿದೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ಗಂಡು ಮಕ್ಕಳು ಅಷ್ಟೇ, ನೀವು ಅಷ್ಟೇ ಎಣ್ಣೀರು ಕುಡಿಬೇಕು, ಅದೆಲ್ಲ ಕುಡಿಬೇಕು. ಬಟ್ ಹೆಣ್ಮಕ್ಳು ಅಷ್ಟೇ. ನನಗೆ ಐ ಆಮ್ ಅ ಗರ್ಲ್, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದಾ. ಸೊ ಈಗ ಬಿಸಿಲು ಹೆವಿ ಇರೋದ್ರಿಂದ ಚೆನ್ನಾಗಿ ಕರ್ಡ್ ರೈಸ್ ತಿನ್ನಿ ಮಧ್ಯಾಹ್ನ ಹೊತ್ತು, ಆಯಿತಾ. ಹಾಗೆ ವಾಟರ್ ಮೆಲನ್ ತಿನ್ನಿ, ಪಪಾಯ ತಿನ್ನಿ, ಮಸ್ಕ್ ಮೆಲನ್, ಬನಾನಾ, ಕುಕ್ಕುಂಬರ್. ಸೊ ಈ ಥರ ಅದೂ ಬಿಟ್ಟರೆ ನಿಮಗೆ ಎನರ್ಜಿ ಬೇಕು, ಪ್ರೋಟೀನ್ ಬೇಕು ಅಂದರೆ ಫಿಶ್ ಹಾಗೆ ಎಗ್, ಇದಿಷ್ಟು ತಿನ್ನಿ. ಹಾಗೆ ಕೊರಿಯಂಡರ್ ಸೀಡ್ಸ್ನ ವಾಟರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನ ಒಂಚೂರು ತಣ್ಣಗಾಗಬಿಟ್ಟು ವಾರ್ಮ್ ಆಗಿ ಕುಡೀರಿ. ಸೊ ಅದು ಹೀಟನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದಿಷ್ಟನ್ನು ಫಾಲೋ ಮಾಡಿ, ಯಾಕಂದರೆ ಈಗಿರೋ ಹೀಟಿಗೆ ನಿಜವಾಗ್ಲೂ ಆಗಲ್ಲ. ಹೌದು, ನಾನು ಫಾಲೋ ಮಾಡ್ತಾ ಇರಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ಬಟ್ ಕರ್ಡ್ ರೈಸ್ ತಿಂತಾಯಿದ್ದೆ, ಆಯಿತಾ. ಬಟ್ ಆದರೂ ಗೊತ್ತಿಲ್ಲ, ನನಗೆ ಹೀಟ್ ಆಗಿಬಿಟ್ಟಿದೆ ಫುಲ್ ಬಾಡಿ. ಈಗ ಎಳ್ನೀರು ಕುಡಿಬೇಕು ಹೋಗ್ತಾ ಇದ್ದೀನಿ. ಫುಲ್ ಅಕ್ಷಿ ಬೆಳಗಿಂದ ಎಷ್ಟು ಮಾಡಿದ್ದೀನಿ ಗೊತ್ತಾ. ಓಕೆ ಗಾಶ್, ಬಾಯ್. ನಮ್ಮ ಮನೆಗೆ ಸೆಲೆಬ್ರಿಟಿ ಬಂದಿದ್ದಾರೆ. ಹಾಯ್. ಹೇಗೆ ನಡೀತಿದೆ ಶೂಟಿಂಗ್? ಅದಕ್ಕೆ ಖುಷಿಯಲ್ಲಿದ್ದಾಳೆ. ಏನು ಗೊತ್ತಾ, ನನ್ನ ಫೋನ್ ಸೈಲೆಂಟ್ಗೆ ಹೋಗ್ಬಿಡುತ್ತೆ, ಆಯ್ತಾ, ನಿದ್ದೆ ಮಾಡ್ಬೇಕಾರೆ. ಇವಳಿಗೆ ಬಂದು ಆಗಲೇ ಕಾಲ್ ಮಾಡಿ ರಿವರ್ಸ್ ಮತ್ತೆ ಮಾಡ್ತೀರಿ ಅಂತೇಳಿ ಮಾಡಲೇ ಇಲ್ಲ. ನಾನು ಆಯ್ತು ಏನಿಲ್ಲ ಸುಮ್ಮನೆ ಹಂಗೆ ಮಾಡಿರ್ಬೇಕಂತೇಳಿ ನಿದ್ದೆ ಮಾಡಿದೆ ನಾನು. ಆಮೇಲೆ ಬಂದ್ಬಿಟ್ಟು ಇಲ್ಲೇ ತಿರ್ಗಾಡ್ಕೊಂಡು ಅಲ್ಲಿ ಎಷ್ಟು ಫೋನ್ ಮಾಡಿದ್ದೀನಿ, ಫೋನ್ ಐತೆ. ಆಮೇಲೆ ಅವಳು ತಾರ್ ನೋಡಿ ಗೆಸ್ ಮೇಲೆ ಬಂದು ಗೆಸ್ಟ್ ಎಲ್ಲ ಅಲ್ಲಿರೋರು ಬರೋದ್ರಲ್ಲ ಆಮೇಲೆ ಇಲ್ಲಿ ಯಾರು ಟೈಲರ್ ಅವರೇ ಹೇಳಿದ್ರು ಫಸ್ಟ್, ಈ ಥರ ಟೈಲರ್ ಅಂತಾನೆ ಅವರ ಅಂತ. ಹೌದೌದು, ಆಮೇಲೆ ನೋಡಿದ್ರೆ ಇಲ್ಲಿ ಯಾರು ಆ ಥರ ಇಲ್ವಲ್ಲ ಅಂತವ್ರು ಅವರೇ ಕೇಳ್ಬಿಟ್ಟು ಅವರೇ ಹೇಳ್ತಾರೆ. ಫೋಟೋ ತೋರಿಸ್ದ ಹೇಗೆ? ದೇವರನ್ನೇ ತೋರಿಸಿದೆ ಅಜ್ಜಿಗೆ ಅನ್ಕೊಂಡೆ. ಏನ್ ಕೆಲಸ ಮಾಡ್ತೇಳಿ ನೀನು? ಆಂಟಿ ಕನ್ಫರ್ಮ್ ಮಾಡ್ಕೊಳ, ಆಂಟಿ ವರ್ಷ ಮೇಲೆನಾ ಅಂದೆ, ಮೇಲೆ ಅಂದ್ರು. ಓ, ಕೆಳಗಡೆ ಅಜ್ಜಿ ಇದಾರಲ್ಲ ಅವರ ಆಂಟಿ ಗೊತ್ತಾಯ್ತಾ? ಆಡಿಯಲ್ಲ ಅಜ್ಜಿ. ತಗೋ ಜ್ಯೂಸ್ ತಗೋ. ನಮ್ಮ ಮನೆಯಲ್ಲಿ ಯಾವಾಗಲೂ ಜ್ಯೂಸ್ ಇಟ್ಟಿರ್ತೀನಿ, ಬಟ್ ಅದು ಯಾವಾಗಲೂ ಒಂದೊಂದು ಫ್ರೂಟ್ ಇರುತ್ತೆ. ನೀನು ಬಂದಾಗಲ್ಲ. ಇವತ್ತು ಗೋವಾ ಇದೆ, ನಾಳೆ ಬೇರೆ ಏನೋ ಇರುತ್ತೆ. ಫುಲ್ ಡಯಟಲ್ಲಿ ಇದ್ದಾರೆ ನಮ್ಮ ಓ ಹಾಗೆ. ಇವಳು ನಂಗೆ ಸಜೆಸ್ಟ್ ಮಾಡಿದ್ದು, ನನಗೆ ಡಾಕ್ಟರ್, ನಾನು ನಿಮ್ಗೆ ಹೇಳಿದ್ನಲ್ಲ, ಇವಳೇ ಸಜೆಸ್ಟ್ ಮಾಡಿದ್ದು. ನೋಡಿ ಯಾಕೆ ಗೊತ್ತಾ ನಾನು ಹಿಂಗಾಗಿರೋದು? ಬಿಕಾಸ್ ನಾನು ಮೇಕಪ್ ಅಷ್ಟು ಹಾಕಲ್ವಲ್ಲ, ನೀನು ಡೈಲಿ ಮೇಕಪ್ ಹಾಕ್ತೀಯಾ, ಅದಕ್ಕೆ ನಂಗೆ ಆಗ್ತಿರೋದು. ಅದಕ್ಕೆ ಹೀಲ್ ಆಗಕ್ಕೆ ಟೈಮ್ ತೊಗೋತದೆ. ನಾನು ಏನು ಇಲ್ಲಲ್ಲ ನಿಜ. ಇವಾಗ ರಿಯಲ್ ಆಗಿ ನೋಡಿದ್ಮೇಲೆ ಅನಿಸ್ತಾ ಇದೆ ನನಗೆ, ಅವಳದು ವಿಡಿಯೋಸಿಗಿಂತ ರಿಯಲ್ ಆಗಿ ಇನ್ನೂ ಸಕಲಾಗಿದೆ ನಿಜ. ಸೊ ಗೊತ್ತಾಯ್ತಲ್ಲ, ಹೋಗಿ ಡಾಕ್ಟರ್ನ ಮೀಟ್ ಮಾಡಿ. ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಲೊಕೇಶನ್. ಹೌದಾ? ಅವ್ರಿಗೆ ಲೊಕೇಶನ್ ಹೇಳಿ ನಾನು ಹೇಳಿದೆ ಈ ಥರ ಹೋಗಿ ನಿಮಗೆ ಅಂದರೆ ನಾವೇ ಬೆಳೆಸಿ ನಮ್ಮ ಡಾಕ್ಟರು ಹೇಳ್ತಾ ಇದ್ರು, ಆಯ್ತಾ. ಅವತ್ತು ಮಧುರ್ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಶಿ ಇಸ್ ವೆರಿ ಬಿಸಿ ವಿತ್ ಶೂಟಿಂಗ್ ಅಲ್ವಾ ಅಂತೆಲ್ಲ. ಹೌದು ಅಂತಂದೆ. ಓಕೆ ಗೈಸ್, ನಮ್ಮ ದಾಡ್ನೋ ಮನೆಗೆ ಬಂದಿದ್ದಾರೆ. ಎಲ್ಲಿಗಾರು ಹೋಗ್ಬೇಕಾ ನನಗೆ ಆಫ್ಟರ್ ಲಾಂಗ್ ಟೈಮ್. ಸೊ ಡಾಲು ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ. ಅವಳೇ ಹೇಳಿದಲ್ಲಿ ಹೋಗ್ಬೇಕು ಎಲ್ಲ. ನಾನು ನಯನ ವರ್ಷ 3 ಜನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 2 hours ಎಲ್ಲೋಗ್ಬೇಕಂತ ಯೋಚನೆ ಮಾಡಿ ಲಾಸ್ಟಿಗೆ ಅವ್ರ ಫೇವ್ರೆಟ್ ಪ್ಲೇಸ್ನ ಹೇಳು. ನೀನು ನಿಜ ಹೇಳು, ನಿಂಗೆ ಫೇವ್ರೆಟ್ ಪ್ಲೇಸ್ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ. ಆಮೇಲೆ ತುಂಬಾ ದೂರ ಹೋಗ್ತಿರೋದು, ನಮ್ಮ ಮನೆ ಕಡೆ ಬರ್ತಿದ್ದಾಳೆ ಇಲ್ಲಿಂದ ಅಲ್ಲಿಗೆ. ಈಗ ಈ ಧೈರ್ಯ ಮಾಡಿರೋದಕ್ಕೆ ಕಾರಣ
ಇರು ಎಷ್ಟೊತ್ತಿಂದ ನನ್ನ ಸಿಕ್ತಿದ್ದಾಳೆ ಅದಕ್ಕೆ. ಮತ್ತು ಈಗ ಹೇಳು ನನ್ನ ಒಂದು ಡ್ರೈವಿಂಗ್ ಇದು ನಿನ್ಗೆ ಹೇಗೆ ಅನಿಸ್ತದೆ ಫಸ್ಟ್ ನೋಡಿದ್ದಕ್ಕಿಂತ? ಹೌದು ಫಸ್ಟ್ ಇಲ್ಲ ಇದು ಸೆಕೆಂಡ್ ಟೈಮ್ ನಾನು ಅವಾಗ ಫಸ್ಟ್ ಮ್ಯಾನ್ಯುಯಲ್ ಚಿಕ್ಕ ಅದು ರೆಡ್ ಕಲರ್ ಕಾರ್ ತಗೊಂಡಿದ್ದೆ ಅದ್ರಲ್ಲಿ ಹೋಗಿದ್ದು. ಸೊ ಇವಾಗ ಈ ತಾರ್ ಓಡಿಸ್ತಿದ್ದಾಳೆ, ಸಖತ್ ಖುಷಿ ಆಗ್ತಾ ಇದೆ. ಅದು ಚೆನ್ನಾಗಿ ಓಡಿಸ್ತಿದ್ದಾಳೆ. ಭಯ ಇಲ್ದಿರ ಕೂತಿದ್ಯಲ್ಲ? ಭಯ ಇಲ್ದಿರ ಅವಾಗ ಭಯ ಐತೆ, ಯಾಕಂದ್ರೆ ಸ್ಟಾರ್ಟಿಂಗ್ ಕಲ್ತಿ 1 ವಾರ ಆಗಿತ್ತು, ಆಗ್ಲೇ ಮಾಡ್ತೀನಿ ಅಂತ ಭಯ ಆಗಿತ್ತು. ಬಟ್ ಇವಾಗ ಫುಲ್ ಕಲ್ತ್ಬಿಟ್ಟಿದ್ದಾಳೆ, ಆರಾಮಾಗಿ ಕೂತಿದ್ದೀನಿ. ಸೊ ನೋಡಿ ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು ಆರಾಮಾಗಿ ಕೂತಿದ್ದೀನಿ. ಅಲ್ಲ ಡಾಲು ನೀನ್ ಹೇಳು, ಈಗ ಸೀರಿಯಲ್ ಅಲ್ಲ ನೀನ್ ಕಾರೆಲ್ಲ ಓಡಿಸ್ಬೇಕಿತ್ತಲ್ಲ, ಆಗ ಹೇಗ್ ಓಡಿಸ್ತಾ ಇದ್ದೆ? ಅದೇ ನಂಗೆ ಸ್ವಲ್ಪ ಟಚ್ ಇತ್ತಲ್ಲ ಕಾರ್ ಓಡಿಸೋದು, ಸೊ ಅದ್ರಲ್ಲೆಲ್ಲ ಏನ್ ಜೋರಾಗಿ ಓಡಿಸ್ಬೇಕು ಆತರ ಏನಿಲ್ಲ, ಒಂಚೂರು ಮಾಡಿದ್ರೆ ಸಾಕಲ್ಲ, ಸ್ವಲ್ಪ ಮೂವ್ ಮಾಡಿದ್ರು ಸಾಕು. ಅಲ್ಲಿ ನಂಗೆ ಇನೋವಾ ಕೊಟ್ಟಿದ್ರು ಫಸ್ಟ್ ಟೈಮ್ ನಾನು ಇನೋವಾ ಓಡಿಸಿದ್ದು. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಕಾರ್ ಡೈಲಿ ಓಡಿಸಿದ್ರೆ ಒಂದು ಟಚ್ ಇರುತ್ತೆ, ಬಟ್ ಕಾರ್ ಡೈಲಿ ಓಡಿಸ್ತಾರೆ ಅಂದ್ರೆ ಸ್ವಲ್ಪ ಇವಾಗ ಅದೇ. ಹೌದು ಎಸ್, ಬಟ್ ಇನ್ನೂ ಓಡಿಸಿತ್ತು ಖುಷಿ ಆಯ್ತು ನಂಗೆ. ನಾನು ಓಡಿಸ್ತೀನಿ ಅನ್ನೋ ಫೀಲ್ ಬಂತು ನಂಗೆ. ಹೌದು, ಆ ದೊಡ್ಡ ಕಾರ್ ಬೇರೆ ಅಲ್ಲ. ಆತ ನೀನ್ ದೊಡ್ಡ ಕಾರ್ ಓಡಿಸ್ಬಿಟ್ರೆ ನಿನ್ಗೆ ಚಿಕ್ಕ ಚಿಕ್ಕ ಕಾರೆಲ್ಲ ಆಟ ಸಾಮಾನು. ಹೌದು, ಒಂದ್ಸಲ ಇದ್ ಕೊಟ್ಟಿದ್ರು ಆಡಿನೋ ಬೆಂಜೋ ಗೊತ್ತಿಲ್ಲ ನನಗೆ, ಅದು ಓಡಿಸ್ಬೇಕು ಅಂತ. ಆಮೇಲೆ ಅದ್ ಸ್ವಲ್ಪ ಮೂವ್ ಮಾಡಿ ತಗೊಂಡಿದ್ದೆ ಅಷ್ಟೇ. ಅದನ್ನ ಸ್ಟಾರ್ಟಿಂಗ್ ಸ್ಮೂತ್ ಇರುತ್ತೆ, ಅದ್ ಚೆನ್ನಾಗಿತ್ತು. ಬಾ ಕಾರಿಂದ ಇಳ್ದು ಹೋಗ್ತದೆ ಕಷ್ಟಪ್ಪ ಆತರ ಕಾರಲ್ಲಿ. ನನ್ಗೆ ಇನ್ನೂ ಮಾರ್ಕ್ ಇದೆ ಕಾಲಲ್ಲಿ, ಬ್ಲಡ್ ಕ್ಲಾಟ್ ಆಗಿದ್ದು. ನಿಮ್ಮ ಇದು ಬಂತು, ನಮ್ಮ ಆಫೀಸ್ ಬಂತು. ನಿಮ್ಮ ಆಫೀಸ್ ಅಯ್ಯೋ ಜೂಮ್ ಮಾಡಕ್ ಆಗ್ತಾ ಇಲ್ಲ. ಹೋಗ್ಬೇಕಾದ್ರೆ ಬರ್ಬೇಕಾರೆಲ್ಲ ನೋಡ್ತೀನಿ ಅಂತ. ಹೌದಾ, ನಮ್ಮ ಆಫೀಸ್ ಆಫೀಸ್ ನೋಡು, ನಮಸ್ಕಾರ ಹಾಕೋದೇ. ಈಗ ನಾವು ಇದನ್ನ ಆರ್ಡರ್ ಮಾಡಿದ್ದೀವಿ ಆಯ್ತಾ. ಇದು ಡಾಲು ನಾನು ಮಾಡಿರೋದು, ಆರ್ಡರ್ ಮಾಡಿರೋದು ನಾನಲ್ಲ. ತಿನ್ನು ಈಗ ಇದನ್ನ ಆರ್ಡರ್ ಮಾಡಿದ್ದೆ. ಅಕಸ್ಮಾತ್ ನನಗೇನಾದ್ರು ಇಷ್ಟ ಆಗಿಲ್ಲ ಅನ್ಕೊಂಡು ನೀನೇ ತಿನ್ಬೇಕು ಪೂರ್ತಿ. ನಿಂಗೆ ಇಷ್ಟ ಆಗುತ್ತೆ? ಹೌದಾ? ಸ್ವೀಟ್ ಇದೆಯಾ ತುಂಬ? ಇಲ್ಲ ಸ್ವೀಟ್, ಬಟ್ ನಂಗೆ ಸ್ಟ್ರಾಬೆರಿನೇ ನೋಡಿದಾಗ ತಿನ್ಬೇಕು ಅಂತ ಅನ್ಸುತ್ತೆ. ಅಲ್ಲ ನೈನಾ ಅನ್ಸುತ್ತಾ? ತಿನ್ಬೇಕು ಅನ್ಸುತ್ತೆ. ಬಟ್ ಯಾ ಟೇಸ್ಟ್ ಮಾಡೋಣ. ಬಟ್ ಇದು ಹೇಗೆ ಹನಿಯಲ್ಲಿ ಸೋಕ್ ಮಾಡಿದಾರಾ ಹೇಗೆ? ಇಲ್ಲ ಏನಿಲ್ಲ. ಓ, ಇದು ಆ್ಯಕ್ಚುಲಿ ನಮ್ಮೂರಲ್ಲಿ ಸಿಗುತ್ತೆ ಆಯ್ತಾ. ಇದಕ್ಕೆ ನಾವೇನು ಹೇಳ್ತೀವಿ? ನಾವು ಪುಪ್ಪುಳಿ ಅಂತೀವಿ. ಗೊತ್ತಿಲ್ಲ ನನಗೆ. ಹೌದೌದು, ಮಲ್ಬರಿ. ಇದು ಮಲ್ಬರಿ. ನಾವು ಇದನ್ನ ಪುಪ್ಪುಳಿ ಅಂತ ಕರಿತೀವಿ. ಏನು ಹೇಳು? ಪುಪ್ಪುಳಿ ಪುಳಿ ಹಾಂ ಅಂತ ಕರಿ. ಇದನ್ನ ಇರೋ ನಿಮಿಷ, ಫಸ್ಟ್ ಬೈಟ್ ನಾನು ಇಡ್ತೀನಿ. ಹಿಂಗೆ ತಗೋ, ವೇಟ್. ಅದನ್ನ ಡೆಕೋರೇಷನ್ ಮಾಡ್ತಾ ಇದ್ದಾಳೆ. ಡೆಕೋರೇಷನ್ ಇಲ್ಲ, ನಿಂಗೆ ತಿನ್ನಿಸ್ತಿರೋದು ಅಷ್ಟನ್ನು. ಅದು ಬಿದೋಗ್ಬಿಡುತ್ತೆ ಅಂತ. ನೈಸ್. ಆ್ಯಕ್ಚುಲಿ ಗೊತ್ತಾ, ನಾನು ವಿಯೆಟ್ನಾಮಲ್ಲೊಂದು ಫ್ರೆಂಚ್ ಟೋಸ್ಟ್ ಟ್ರೈ ಮಾಡಿದೆ ಆಯ್ತಾ. ಎಷ್ಟು ಸ್ವೀಟ್ ಇರಲ್ಲ, ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸ್ವೀಟು. ಅವತ್ತು ನನ್ನ ಬರ್ಡೇ ಬೇರೆ, ಫುಲ್ ನೆತ್ತಿಗೆ ಹೇಳ್ಬಿಟ್ಟು ಬೆಳಿಗ್ಗೆ ತಿಂದಿದ್ದು ನಾನು ಫ್ರೆಂಚ್ ಟೋಸ್ಟ್. ಈಗ ಪಿಜ್ಜಾ ತಿಂತಾ ಇದ್ದೀವಿ. ನಯನ ಅರ್ಧ ತಿನ್ಕೋಬೇಕು. ನನಗೆ ಪಿಜ್ಜಾ ನೋಡ್ಬಿಟ್ಟು ಫುಲ್ ಟೆಂಪ್ಟ್ ಆಗೋಯ್ತು ಅಲ್ಲ ನೈನ. ಸೊ ಈಗ ಡಾಲು ತಿಂತಾರೆ, ತಿನ್ನು ಡಾಲು. ಇದಾಗ್ತದಾ ಅವ್ರಿಗೇನು? ಚಿಲ್ಲಿ ಫ್ಲೇಕ್ಸ್ ಬೇಡವಾ ನಿಂಗೆ? ಸ್ವಲ್ಪ. ಇವಳು ಎಷ್ಟು ಕಿಲಾಡಿ ಅಂದರೆ ಚಿಕ್ಕ ಪೀಸ್ ತಗೋತದಾಳೆ. ಇಲ್ಲ, ಸೊ ಅದು ರೋಸ್ಟ್ ಆಗಿರೋದಿದೆ ಅಂತ ಅದಿದೆ ಹಾಗೆ. ಇಷ್ಟು ತಿಂದಿಲ್ಲ. ಹೌದಾ? ತಿನ್ನೋದೆ ನೈಸಾ. ಓಕೆ, ಕೈಲಿ ತಗೋಬೇಕು, ಆಗಲ್ಲ. ತುಂಬ ರೋಸ್ಟ್ ಆಗಿದೆ. ಹೆಂಗಿದೆ? ಈಗ ನಾವು ವಿಯೆಟ್ನಾಮೀಸ್ ಕಾಫಿನ ಆರ್ಡರ್ ಮಾಡಿದ್ದೀವಿ. ವಿಯೆಟ್ನಾಮೀಸ್ ಕಾಫಿ ಟ್ರೈ ಮಾಡಿದ್ಯಾ ಡಾಲು? ಇಲ್ಲ. ಅಯ್ಯೇ, ಏನು ಕೋಲ್ಡ್ ಕಾಫಿ ಇಷ್ಟ ಇಲ್ವಾ? ಕೋಲ್ಡ್ ಕುಡಿಯಲ್ಲ. ಓಕೆ, ಅವಳು ಕೋಲ್ಡ್ ಕುಡಿಯಲ್ಲ. ಹಾಗೆ ನಯನ ಈಗ ಟ್ರೈ ಮಾಡ್ತಾಳೆ. ನಾನು ಇದನ್ನ ಮಲೇಷ್ಯಾದಲ್ಲಿ ಟ್ರೈ ಮಾಡಿದ್ದೆ ಒಂದು ಸಲ. ನಯನ ಮಲೇಷ್ಯಾ, ವಿಯೆಟ್ನಾಮ್. ಕುಡಿ
ಓಕೆ ಓಕೆನಾ? ಚೆನ್ನಾಗೈತೆ. ಎಷ್ಟು ಚೆನ್ನಾಗಿದೆ. ನೀನು ಕುಡ್ ನೋಡಿ. ಆಗ್ಲಿಂದ ನಾನು ಪಿಜ್ಜಾ ತಿಂದೆ, ನೀನು ಹೇಳಿದ್ದೆಲ್ಲ ತಿಂದೆ, ಈಗ ನೀನು ಕುಡಿ, ಚೂರೇ ಚೂರು ಕುಡಿ, ಪರವಾಗಿಲ್ಲ. ವಿಯೆಟ್ನಾಮೀಸ್ ಕಾಫಿ ಇದನ್ನು ರೆಕಮೆಂಡ್ ಮಾಡು ನೆಕ್ಸ್ಟ್ ನೀವು ಬಂದಾಗ. ಅಷ್ಟು ಕೋಲ್ಡ್ ಇಲ್ಲ ಅದು. ಹೌದು ಐಸಲ್ಲ, ಅವ್ರಿಗೆ ಗೊತ್ತು ಈಗ ರಾತ್ರಿ ಟೈಮಲ್ಲ, ಅದಕ್ಕೆ ಅಷ್ಟು ಕೋಲ್ಡ್ ಬೇಡ ಅಂತ. ಸರಿ. ಸೊ ಈಗ ನಾವು ರಾಸ್ಬೆರಿ ವಾಟ್ ಕೇಕ್ ತಿಂತಾ ಇದ್ದೀವಿ. ಸೊ ನೋಡು. ನಮ್ಮೂರಲ್ಲಿ ಹಿಂಗೆ ಸೌಂಡ್ ಕೇಳಿಸ್ಕೊಂಡು ಓಕೆ. ಆ ಚಾಕ್ಲೇಟ್ ಸಿಗ್ತಾಯಿಲ್ಲ ಆಯಿತಾ, ಬಟ್ ಅವ್ರು ಯಪ್ಪ ಇವತ್ತೇ ತೆಗಿತೀನಿ ನಾನು. ಇರು ಫ್ಲೈಟ್ ಹೋಗ್ತಾ ಇದೆ. ಅಷ್ಟು ಸ್ವೀಟ್ ಇಲ್ಲ, ಹುಳಿ ಹುಳಿ ಇದೆ. ರಾಸ್ಬೆರಿ ಅಲ್ವಾ? ಡೆಸರ್ಟ್ ತಿಂತೀನಿ ಅಂದವ್ರು ಕೊಡಪ್ಪ. ಯಾರು ಡೆಸರ್ಟ್ ತಿನ್ನೋದು? ಅವಳು ಮೇಡಮ್, ನಾನು ತಿಂತೀನಿ ಅಂದರು. ನೋಡು ಚೆನ್ನಾಗಿದೆ. ಓಕೆ 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 ಓಕೆ. ನೈನ ಕೊಡೋಣ ಈಗ. ಅಂದರೆ ನನಗೆ ಈ ಥರ ಈ ಜಲ್ಲಿ ಇರುತ್ತಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಹೌದಾ? ಬಟ್ ನೈಸ್, ಫ್ಲೇವರ್ ಎಲ್ಲ ಚೆನ್ನಾಗಿದೆ. ಹೌದು, ಇರು ನೈನ, ನಿಮ್ಗೆ ಇಷ್ಟ ಆಗುತ್ತೆ ನೋಡು. ಅವಳು ಆಲ್ರೆಡಿ ಜಲ್ಲಿನ ಅಂದ್ಲು. ಜಲ್ಲಿ ಇಷ್ಟ ನನಗೆ. ಇಡೀ ವರ್ಲ್ಡಲ್ಲಿ ಒಂದು ಎಕ್ಸ್ಪೆನ್ಸಿವ್ ಡೆಸರ್ಟ್ ಇದೆಯಂತೆ. ಅದು ಏನರಿಂದನೂ ಮಾಡ್ತಾರೆ, ಅದು ಫಿಶ್ಶಿಂದ ಏನೋ ಮಾಡ್ತಾರೆ ಆಯಿತಾ. ಸೊ ಇದು ಫುಲ್ ಎಕ್ಸ್ಪೆನ್ಸಿವ್. ಸೊ ಅದೇ ಥರ ಇದೆ ಇದು. ಅದು ಹೀಗೆ ಇರುತ್ತೆ, ಬಟ್ ಇದು ರೆಡ್ಡಲ್ಲಿದೆ, ಅದು ಬ್ಲ್ಯಾಕಲ್ಲಿದೆ. ಕೇಕ್ ಇಷ್ಟ ಆಯಿತು, ಮೇಲೆ ಹಾಕಿದ್ದು ಇಷ್ಟ ಆಗಿಲ್ಲ. ಆ ಕೇಕ್ ಇಷ್ಟ ಆಯ್ತು, ಅದು ಮೇಲೆ ಬೀಳೋದು ಇಷ್ಟ ಆಗಿಲ್ಲ. ಅದು ರಾಸ್ಬೆರಿ ಗೈಸ್. ನಾನು ತಿಂತಾ ಇದ್ದಾಯ್ತಾ, ಇಷ್ಟೇ ಇದೆ, ಒಂದೇ ಸ್ಪೂನ್ ಇರೋದು. ತೊಗೊಂತಂದೆ ಬೇಡ ಅಂದು, ಇವ್ರಿಗೂ ತೊಗೊಂಡೆ ಬೇಡ ಅಂದು. ಮತ್ತು ನಾನು ತಿಂತೀನಿ, ವೇಸ್ಟ್ ಆಗ್ಬಿಡುತ್ತೆ ಅಂತಂದೆ. ಇವಳೇನು ಅನ್ಬೇಕು, ಈಗ ನೀನು ತಿಂದರೂ ವೇಸ್ಟ್ ಆಗುತ್ತೆ, ಬಿಟ್ಟರು ವೇಸ್ಟ್ ಆಗುತ್ತೆ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಯಾರು ಹೇಳ್ಕೊಟ್ಟಿರ್ತಾರ ನಿಮಗೆ? ಅಪ್ಪ ಯಾಕೆ ಬೈತಾರ? ಅಲ್ಲ ಹೇಳು, ಯಾರು ಹೇಳ್ಕೊಟ್ರು ನಿಂಗೆ? ಹೇಳು. ಅಲ್ಲ, ನೀನು ತಿಂದರೂ ವೇಸ್ಟ್ ಆಗ್ತಾನೆ. ಅದೇ 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 ಗೊತ್ತಾಯ್ತು. ಈಗ ನಾನೇ ಕಂಡುಕೊಂಡಿದ್ದೆ. ಹೌದಾ? ಯಾರು ಹೇಳ್ಕೊಟ್ಟಿಲ್ಲ ತಾನೆ? ಒನ್ ಆಫ್ ದ ಡಯಟ್ ಟಿಪ್. ಸಾಕು ಅನ್ಸಿದ ತಕ್ಷಣ ಅದನ್ನು ಬಿಟ್ಬಿಡು. ಯಪ್ಪ ರಾಬ. ಓಕೆ ಗೈಸ್, ಈ ಥರ ಒಂದು ಫನ್ನಿ ಮಧು ಸೈಡ್ನ ಎಲ್ಲರೂ ನೋಡಿದ್ರೆ, ಜಾನ್ಸಿದಲ್ಲಿ ನೋಡ್ಬಿಟ್ಟು ವಟ ಕೋಪ ಮಾಡ್ಕೊಳ್ಳಲ್ಲ ಓಡಾಡ್ತಿದ್ದಲ್ಲ ಆ ಕಡೆ ಈ ಕಡೆ, ಈ ಥರ ನೋಡಿದ್ದೀರಾ? ಕಾಮಿಡಿ ಮಾಡೋದು ಅದು ಓನ್ಲಿ ಇಲ್ಲಿ ಮಾತ್ರ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದಿ ಸರೌಂಡಿಂಗ್ಸ್. ಹೌದು 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 ಹೌದು. ಎಸ್. ಓಕೆ ಗೈಸ್, ಈಗ ನಾವು ಇಲ್ಲಿಂದ ಹೊರಡ್ಬೇಕಾಯ್ತು. ಇದೊಂದು ಪೀಸ್ ತಿನ್ಬಿಡ್ತೀನಿ, ವೇಸ್ಟ್ ಆಗುತ್ತೆ. ಗೈಸ್ ಆ್ಯಕ್ಚುಲಿ ಸೇಫಾಗಿ ರೀಚ್ ಆದ್ವಿ, ಅದನ್ನು ಹೇಳೋದು ಬರ್ತಿದ್ದೆ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಇವಾಗ ವಾಪಸ್ ತೇಗಿ ವೇಸ್ಟ್ ಆಗುತ್ತೆ. ಇವಾಗ ಈಗ ತಿಂದ್ರು ವೇಸ್ಟ್, ಆಮೇಲೆ ತಿಂದ್ರು ವೇಸ್ಟ್ ಅಂತೆಲ್ಲ ಹೇಳಿ ಈಗ ಹೋಗ್ತಾ ಇದೀವಿ ಸೇಫ್ ಆಗಿ ಸೇಫ್ ಅಂತ ಈಗ ಹೇಳ್ತಾ ಇದ್ದೆ. ಎಸ್. ಓಕೆ, ರೈಟಾ ಲೆಫ್ಟಾ? ರೈಟ್. ಹುಡುಗಿರು ಯಾವಾಗಲೂ ರೈಟೇ. ನಿಂಗೆ ಇನ್ನೊಂದು ಗೊತ್ತಾ, ಹುಡುಗಿರು ಯಾವಾಗಲೂ ರೈಟೇ. ಹೇಗೆ ಗೊತ್ತಾ? ಈಗ ನೀನು ರೆಸ್ಟ್ ರೂಮ್ಗೆ ಹೋದ್ರೂ ಅಷ್ಟೇ, ಎಷ್ಟೊಂದು ಲೈಕ್ ಎಲ್ಲೋ ನಿನ್ಗೆ ಒಂದು 2% 3% ಅಷ್ಟೇ ರೆಸ್ಟ್ ರೂಮ್ಸ್ ಲೆಫ್ಟ್ ಅಲ್ಲಿ ಇರುತ್ತೆ ಹುಡುಗಿರ್ಗೆ, ಇದೆಲ್ಲ ರೈಟ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಗರ್ಲ್ಸ್ ಆರ್ ಆಲ್ವೇಸ್ ರೈಟ್. ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಬೈತಾ ಇದ್ದೆ, ಹಾಕ್ಬಿಟ್ಟು ಬರ್ತೀನಿ. ಎಸ್. ಏನ್ ಗೊತ್ತಾ ಡಾರ್ಲು, ಈಗ ಮುಂಚೆ ಅಲ್ಲ ನಂಕ ಅನ್ಕೊಳ್ಳ ಮಾತಾಡ್ತಿದ್ದ, ಈಗ ಫುಲ್ ಕನ್ನಡ. ಲೈಕ್
ಪೂರ್ತಿಯಾಗಿ ಕನ್ನಡನ ಯೂಸ್ ಮಾಡ್ತಾರೆ, ಅಂದ್ರೆ ಪ್ರಾಪರ್. ಈಗ ಬ್ಯಾಂಗ್ಳೂರಲ್ಲಿ ಹೇಗ್ ಮಾತಾಡ್ತಾರೋ ಆ ತರ ಮಾತಾಡ್ತಿದ್ದಾಳೆ. ಮುಂಚೆ ನಿಂಕ ಹೇಳಿದ್ನಲ್ಲ ನಾನು ಹಿಂಗೆಲ್ಲ ಮಾಡ್ತೀನಿ ನೀನು ನಂಕ ಅದ್ರಲ್ಲಿ ಸೀರಿಯಲ್ ಹೋಗಿ ಸ್ವಲ್ಪ ತುಂಬಾ ಜಾಸ್ತಿ ಕನ್ನಡ ಕಲ್ತಿದ್ದೀನಿ. ಎಷ್ಟೊಂದು ವರ್ಡ್ಸ್ ಸ್ಪಷ್ಟತೆ ಕಲ್ತಿದ್ದೀನಿ. ವರ್ಡ್ಸ್ ಅಲ್ಲ, ಪದ ಬಳಕೆ. ಪದ ಬಳಕೆ. ನಂಗೆ ಆಕ್ಚುಲಿ ಅಂದ್ರೆ ಇದು ಕೊಬ್ಬಾಗಿ ಹೇಳ್ಕೊಳ್ತಿರೋದು ಅಥವಾ ಆ ಥರ ಅಂತಲ್ಲ, ನನ್ಗೆ ಅಷ್ಟೊಂದು ಕನ್ನಡ ಪ್ರಾಪರ್ ವರ್ಡ್ಸ್ ಅದೆಲ್ಲ ಗೊತ್ತಿರ್ಲಿಲ್ಲ ನನಗೆ. ಅಂದ್ರೆ ಮನೇಲಿ ಸ್ವಲ್ಪ ತೀರಾ ಕಡಿಮೆ ಮಾತಾಡೋದು ನಾನು, ಸೊ ಹಂಗಾಗಿ ನಂಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅಂದ್ರೆ ಕನ್ನಡ ಮಾತಾಡ್ತಾರೆ ಬಟ್ ಅವ್ರದ್ದೇ ಬೇರೆ ತರ ಕನ್ನಡ. ಸೊ ಹಂಗಾಗಿ ನಂಗೆ ಸೀರಿಯಲ್ಗೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ಕನ್ನಡ ಕಲಿತೆ. ಸೊ ಎಷ್ಟೊಂದು ವರ್ಡ್ಸ್ಗಳು ಕಲಿತೆ. ಆಮೇಲೆ ಸೀರಿಯಲಲ್ಲಿ ಕೆಲವೊಂದು ವರ್ಡ್ಸ್ ಪ್ರೊನೌನ್ಸ್ ಆಗದೆ ಇರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದೀನಿ. ಅಂದ್ರೆ ಆಲ್ಟರ್ನೇಟಿವ್ ಆಗಿ ಹುಡ್ಕೊಂಡಿಲ್ಲ, ಅದನ್ನೇ ಕಲ್ತಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಅದ್ರಲ್ಲೂ ಇವ್ರ ಸೀರಿಯಲ್ ಹೇಗೆ ಅಂದ್ರೆ ಲೈಕ್ ತುಂಬಾ ಸಲ ಇಂಗ್ಲಿಷ್ ಅಲ್ಲೇ ಮಾತಾಡೋದಿರುತ್ತಲ್ಲ, ಅಂದ್ರೆ ಆಫೀಸ್ ಅದು ಇದು ಬಂದಾಗ ಇಂಗ್ಲಿಷ್ ಅಲ್ಲಿ ಮಾತಾಡೋದು, ಇನ್ನು ಕನ್ನಡ ಇರ್ತಿತ್ತು. ಸೊ ಅಂದ್ರೆ ಅವರು ಟ್ರಾನ್ಸಿಷನ್ಸ್ ಹೇಳಲ್ಲ, ಲೈಕ್ ನೀನು ಈ ಟೈಮಲ್ಲಿ ಇದು ಮಾತಾಡ್ಬೇಕಾ ಆ ಟೈಮಲ್ಲಿ ಅಂತ. ಅದು ನಾವು ಹೇಗೆ ಬಿಲ್ಡ್ ಮಾಡ್ಕೊಂತೀವೋ ಅದು. ಅಂದ್ರೆ ಇಂಗ್ಲಿಷ್ ನಂತೂ ಸ್ಪೆಸಿಫೈ ಮಾಡ್ತಿದ್ರು, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಇಂಗ್ಲಿಷ್ ಬೇಕಾಗಿರೋದ್ರಿಂದ. ಈಗ ರೈಟ್ ಲೆಫ್ಟಾ? ರೈಟ್ ರೈಟ್ ಗೊತ್ತಿಲ್ಲ, ರೈಟ್. ಸೊ ಎಸ್. ಆಮೇಲೆ ನಾನು ಯಾವಾಗ ಗಂಡನ ಮನೆಗೆ ಹೋದೆ, ಸೊ ಅವಾಗ ನಾನೇ ಅನ್ಕೊಂಡೆ, ಓ ಇವಾಗ ಇಂಗ್ಲಿಷ್ ಎಲ್ಲ ಮಾತಾಡ್ಬಾರ್ದು, ಕನ್ನಡ. ಈಗ ಗಂಡನ ಮನೆ ಇಲ್ವಾ? ಡಿವೋರ್ಸ್ ಆಯ್ತು ಮೊದಲು. ಡಿವೋರ್ಸ್ ಆಯ್ತು. ಆಕ್ಚುಲಿ ಡಿವೋರ್ಸ್ ಆಗಿ ಬಂದಿದ್ದೀನಿ. ಡಿವೋರ್ಸಿ. ಯಾರು ನೀನ? ನಾನೇ. ಅಯ್ಯೋ ರಾಗ. ಮದ್ವೆಗೆ ಕರ್ದಿಲ್ಲ ಅವಳನ್ನ. ಮದ್ವೆಗೆ ಕರಿತೀನಿ, ಮದ್ವೆಗೆ ಕರ್ದಿಲ್ಲ. ಓ ಇದಾ ಸೀರಿಯಲ್ ಹೇಳ್ತಿದ್ಯಾ? ಅಯ್ಯಪ್ಪ. ಮದ್ವೆ ಅದು ಕಾಂಟ್ರಾಕ್ಟ್ ಮದ್ವೆ ಅಲ್ಲ. ಹೌದು, ಅದಕ್ಕೆ ಹಂಗಾಗಿ ನೋಡಿ ತಿನ್ಬಿಟ್ಟು ಒಂದು ಮಾತು ಮಾತಾಡದೆ ಕೂತ್ಕೊಂಡಿದ್ದಾರೆ. ಅವಳು ತಿಂದ್ಮೇಲೆ ಮಾತಾಡೋಲ್ಲ, ಗೊತ್ತಿಲ್ಲ ನಿಂಗೆ? ಅಲ್ಲ ನಂಗೆ ಕ್ಯಾಪ್ ಮಾಡ್ಕೊಂತೀರ, ಆಕ್ಸಿಡೆಂಟ್ ಆಗಿತ್ತವೆ ಹೆಂಗೆ ಇದು ಅಂತ. ಬಾ ಬಾ ನೋಡು, ಬಾ ಅವಳು ನಿಜವಾದ ಫ್ರೆಂಡ್. ಬಾ ಬೇಟಾ ಬಾ. ನೀನ್ ಹೇಳಿ ನೋಡೋಣ, ಯಾವ್ದಾರ ಒಂದು ಸೀನ್ ಹೇಳಿ ನೋಡೋಣ. ರೈಟಾ ಲೆಫ್ಟಾ? ರೈಟ್ ಮುಂದೆ. ರೈಟ್. ನೀನ್ ಯಾವ್ದಾರ ಒಂದು ಸೀನ್ ಹೇಳು ನೋಡೋಣ. ನಾನು ಹೇಳ ಹಂಗಾರು ಫಸ್ಟ್ ಎಪಿಸೋಡ್ ಹೇಳ್ಬೇಡ. ಇಲ್ಲ ಇಲ್ಲ, ನೀನ್ ಅಡ್ಗೆ ಮಾಡಕ್ಕೆ ನೀನು ಅವ್ರು ಯಾರನ್ನೋ ಕರ್ಸ್ಬಿಟ್ಟು ಲೈಕ್ ಇವಳು ಆರ್ಡರ್ ಫ್ರಮ್ ಔಟ್ ಸೈಡ್ ಅಲ್ವಾ, ಆಚೆಯಿಂದ ಆರ್ಡರ್ ಮಾಡಿ ಎಲ್ಲ ಹಾಕಿರ್ತೀಯ. ಆಗ ಅವರ ನಿನ್ನ ನಾದ್ನಿ ಅನ್ಸೋದಲ್ವಾ, ಅವ್ರು ಹೇಳ್ತಾರೆ ಇದು ಯಾಕೋ ನೀವ್ ಮಾಡ್ದಂಗಿಲ್ಲ ಅಲ್ಲ ಅಂತೆಲ್ಲ ಹೇಳ್ತಾರೆ. ಆ ಸೀನ್ ಇರ್ತಾಳೆ. ಗೈಸ್ ಸಾರ್ಥಕ ಆಯ್ತು. ಏನೋ ಒಂದು ಒಟ್ರಾಸಿ ನೋಡ್ತೀನಿ ತಾನೆ. ಹಂಗಂದ್ರೆ ಅದ್ ಬಿಟ್ರೆ ಅದೊಂದು ಆಕ್ಸಿಡೆಂಟ್ ನೋಡ್ದೆ, ಮತ್ತೆ ಅದ್ ಬಿಟ್ರೆ ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಅಲ್ಲ, ಅವ್ರನ್ನ ಅಷ್ಟೇ, ಅದಷ್ಟೇ, ಅದೇ ನೋಡಿ ಅಷ್ಟೇ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಅದೆಲ್ಲ ನೋಡಿದ್ಯಾ, ಖುಷಿ ಆಯ್ತು. ನಾನು ಹಂಗೆ ಬಬಲ್ಸ್ ಬರ್ತಾ ಇದೆ ಇದು ಏನೋ ಸ್ಕ್ರೀನ್ ಅಲ್ಲಿ. ಅದ್ ಯಾಕೆಂದ್ರೆ ಅದು ಮೋಷನ್ ಟ್ರ್ಯಾಕಿಂಗ್, ಅಂದ್ರೆ ಈಗ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತಲ್ಲ, ಫೋನ್ ನೋಡ್ಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಲ್ಲ, ಸೊ ಅದನ್ನ ಆನ್ ಮಾಡ್ಕೋಬೇಕು, ಆಗ ಆಗಲ್ಲ ಆತರ. ಹೌದು, ಈಗ ಎಷ್ಟೊತ್ತು ಬೇಕಾದ್ರೂ ಫೋನ್ ಯೂಸ್ ಮಾಡ್ಬೋದು. ಈಗ ಕೆಲವೊಬ್ರಿಗೆ ಇರುತ್ತೆ ಗೊತ್ತಾ, ಫೋನ್ ಯೂಸ್ ಮಾಡ್ಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಟ್ರಾವೆಲ್ ಮಾಡ್ಬೇಕಾದ್ರೆ ಆತರಲ್ಲ, ಹಾಗಾದ್ನ ಆನ್ ಮಾಡ್ಕೊಂಡ್ರೆ ಆಗಲ್ಲ. ವಾವ್, ಇದು ಗೊತ್ತಿರ್ಲಿಲ್ಲ ನನಗೆ. ಏನೇನೋ ನಂಗೆ ಫೋನಲ್ಲಿ ಫುಲ್ಲು. ಇದು ಒಂದ್ ದಿವಸ ಆಕ್ಚುಲಿ ಏನ್ ಗೊತ್ತಾ, ವರ್ಷ ವರ್ಕ್ಶಾಪ್ ಮಾಡ್ಬೋದು, ಎಷ್ಟೊಂದು ವಿಷಯ ತಿಳ್ಕೊಂಡಿರ್ತಾಳೆ. ಅಪ್ಡೇಟ್ಸ್ ಫೋನ್ ಬಗ್ಗೆ ಏನೇನೋ ತಿಳ್ಕೊಂಡಿರ್ತಾಳೆ. ನಾನು ಏನ್ ಹೇಳ್ತಾರೆ ಹೇಳಿದ್ನಲ್ಲ ಆಗ್ಲೇ, ಮಾತಲ್ಲಿ ಚೇಂಜಸ್ ಕಾಣಿಸ್ಕೊಂಡಿದೆ ಅಂತ. ಮಾತಲ್ಲಿ ಅಷ್ಟೇ ಅಲ್ಲ, ತುಂಬಾ ಎಲ್ಲಾದ್ರಲ್ಲೂ ಅಪ್ಡೇಟ್ ಆಗಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಸೀರಿಯಲ್ಗೆ ಹೋದ್ಮೇಲೆ ಚೇಂಜ್ ಆಗ್ತಾರೆ ಅಂತಾರಲ್ಲ, ಅಫ್ಕೋರ್ಸ್. ಅಂದ್ರೆ ತುಂಬಾ ಕಲ್ತು ಬಂದಿರ್ತೀವಿ, ತುಂಬಾ ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಮೈಂಡ್ ಸೆಟ್ ನ ನೋಡ್ ಬಂದಿರ್ತೀವಿ. ಆದ್ರೆ ಆಟಿಟ್ಯೂಡ್ ಅನ್ನೋದೆಲ್ಲ ಇಲ್ಲ ಅವಳಿಗೆ, ಅದೆಲ್ಲ ಇಲ್ಲ. ಬಿಕಾಸ್ ತುಂಬಾ ಜನ ಸೀರಿಯಲ್ಗೆ ಹೋದ್ಮೇಲೆ ಆಟಿಟ್ಯೂಡ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಆಯ್ತಾ, ಫುಲ್ ತಲೆ ಮೇಲೆ ಇರುತ್ತೆ ಅವ್ರಿಗೆ, ಅನ್ಫಾಲೋ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು ಎಲ್ಲಾನು ಇರುತ್ತೆ. ಬಟ್ ಡಾರ್ಲೋ ಆಗಿರ್ಲಿಲ್ಲ. ಟ್ರಸ್ಟ್ ಮೀ, ನನಗೆ ಉಲ್ಟಾ ಆಗಿದೆ. ಎಷ್ಟೊಂದ್ ಜನ ನನ್ನ ಅನ್ಫಾಲೋ ಮಾಡಿದ್ದಾರೆ. ಇಟ್ಸ್ ಓಕೆ, ಐ ಡೋಂಟ್ ಮೈಂಡ್. ಬಟ್ ನಾನು ಆಕ್ಚುಲಿ ನಮ್ಮಿಬ್ಬರ ಮಧ್ಯೆ ಏನೋ ಒಂಚೂರು ಆ ಕಡೆ ಈ ಕಡೆ ಏನೋ ಆಗಿತ್ತು ಆಯ್ತಾ, ಆ ಟೈಮಲ್ಲಿ ನಾನು ಫಾಲೋ ಮಾಡ್ತಿದ್ದಲ್ಲ, ಆಮೇಲೆ ಸೀರಿಯಲ್ ಮಾಡ್ತಿದ್ದಾಳೆ ಅಂದಾಗ ಐ ಜಸ್ಟ್ ಫಾಲೋಡ್. ಹೌದು, ನಂಗೆ ಅದು ತುಂಬಾ ಖುಷಿ ಆಯ್ತು. ಅಂದ್ರೆ ನಂಗೆ ಅವಳು ವಿಶ್ ಮಾಡಿದ ಸ್ಟೇಟಸ್ ಹಾಕಿದ ತಕ್ಷಣ ನಂಗೆ ಫುಲ್ ಶಾಕ್ ಆಯ್ತು. ಆಮೇಲೆ ನಂಗೆ ಸಖತ್ ಖುಷಿ ಆಯ್ತು, ಫೋನ್ ಮಾಡಿ ವಿಶ್ ಮಾಡಿ. ಅಷ್ಟೇನೆ, ಅಂದ್ರೆ ನಾವೇನು ಕಳ್ಕೊಳಲ್ಲ, ಇವತ್ತು ಇರ್ತೀವಿ ಹೋಗ್ತೀವಿ. ಸೊ ಏನು ಗ್ರಜಸ್ ಕ್ಯಾರಿ ಮಾಡ್ಬೋದು. ಏನಂದ್ರೆ ಗ್ರಜಸ್
ಐ ಮೀನ್ ಗ್ರಜ್ಜಸ್ ಯಾರ ಹತ್ರ ಖಾಲಿ ಮಾಡ್ಬೇಕು ಕ್ಯಾರಿ ಮಾಡ್ಬೇಕು ಅಂದ್ರೆ ಯಾರಿಗೆ ಆತರ ಲೈಕ್ ಯುನೋ ಅದೊಂದು ಆಟಿಟ್ಯೂಡ್ ತೋರಿಸ್ಬೇಕು, ಈಗೋ ತೋರಿಸ್ಬೇಕು, ಯು ಶುಡ್ ಶೋ. ನಾನು ಅದನ್ನೇ ಹೇಳಕ್ ಬಂದೆ ಅಂದ್ರೆ ಸೀರಿಯಲ್ಗೆ ಹೋಗಿ ಆಟಿಟ್ಯೂಡ್ ಬಂತು ಹಂಗೆ ಹಿಂಗೆ ಅಂತಲ್ಲ ಆ ಟಾಪಿಕ್ ಮಾತಾಡ್ತಿದ್ನಲ್ಲ. ಅಫ್ಕೋರ್ಸ್ ತುಂಬಾ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಎಲ್ಲ ನೋಡಿ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಜನ ನೋಡಿ ನಮ್ ಮೈಂಡ್ ಸೆಟ್ ಚೇಂಜ್ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ನಾವ್ ಎಲ್ಲಿ ತೋರಿಸ್ಬೇಕು ಆಟಿಟ್ಯೂಡ್ ನ ಅಲ್ಲಿ ತೋರಿಸ್ಬೇಕು. ಬಂದ್ಬಿಟ್ಟು ಫ್ರೆಂಡ್ಸ್ ಹತ್ರ ಆಟಿಟ್ಯೂಡ್ ತೋರಿಸಿದ್ರೆ ಇಟ್ ಇಸ್ ಮೀನಿಂಗ್ಲೆಸ್. ಸೊ ಹಂಗೆ ಅದೇ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕು ಅಷ್ಟೇ. ರೈಟ್ ಲೆಫ್ಟ್ ಯೂಟರ್ನ್ ರೈಟ್ ಅಲ್ಲಿ ಅಲ್ಲ ಕರೆಕ್ಟ್. ಓ ನಾವ್ ಇಲ್ಲಿಗೆ ಬಂದ್ವಾ? ಓಕೆ ಬಾಯ್ 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 ಬಾಯ್.